ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ, ಸ್ಪೆಷಲ್ಲಾಗಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೆ ಬೇಕಾಗಿರೋದು ಏನೇನು ಅಂತ ನೋಡಿದ್ರೆ, 2 ಟೊಮೊಟೊನ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ನೆಕ್ಸ್ಟ್ ಒಂದು 7-8 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 3-4 ಈರುಳ್ಳಿನ ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹಸಿ ಕೊಬ್ಬರಿ ತೊಗೊಂಡಿಲ್ಲ, ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ ಇದಕ್ಕೆ, ಮತ್ತು ಚಕ್ಕೆ ಮತ್ತು ಲವಂಗನ ಒಂದಿಷ್ಟು ತೊಗೊಂಡಿದ್ದೀನಿ. ಸೊ ಆಮೇಲೆ ಈ ಕಡೆ ಬಂದರೆ ಖಾರದ ಪುಡಿ ಬೇಕಾಗುತ್ತೆ, ಮತ್ತು ಗರಂ ಮಸಾಲ ಪೌಡರ್ ಕೂಡ ಬೇಕಾಗುತ್ತೆ. ಇದಿಷ್ಟು ಬೇಕಾಗುತ್ತೆ. ಅದ್ರ ಜೊತೆಗೆ ಮೇನ್ ಆಗಿ 9 ನಾನು ಮೊಟ್ಟೆನ ತಗೊಂಡಿದ್ದೀನಿ. ಸೊ ಇವಾಗ ಮಾಡೋದು ಹೇಗೆ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಹಂಚಿನ ತುಂಬ ಚೆನ್ನಾಗಿ ಕಾಯಬೇಕು, ಕಾಯಿಟ್ಟಿದ್ದೀನಿ. ಸೊ ಚೆನ್ನಾಗಿ ಕಾದಿದೆ, ಅದಕ್ಕೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಅಟ್ ಎ ಟೈಮ್ ಒಟ್ಟಿಗೆ ಹಾಕಿಬಿಟ್ಟು ಈ ರೀತಿಯಾಗಿ ಹುರ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ. ಸೊ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಅವರೆಲ್ಲರೂ ದಯವಿಟ್ಟು ಸ್ವಲ್ಪ ಮಾಡಿ ಮತ್ತು ಬಣ್ಣ ತಿರುಗೋ ಥರ ಆದರೆ ಸಾಕು. ಸೊ ಇದಕ್ಕೆ ನಾನು 1 ಸ್ಪೂನ್ ಆಯಿಲ್ನ ಹಾಕ್ತಾ ಇದ್ದೀನಿ. ಉಟ್ಕೊಳ್ಳಿ. ಅದರ ಜೊತೆಗೆ ಬೆಳ್ಳುಳ್ಳಿ ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು ಏನು ಬೆಳ್ಳುಳ್ಳಿನ ಇಟ್ಟಿದ್ನಲ್ಲ ಒಂದು 7-8 ಹೆಸರು ಅದನ್ನು ಕೂಡ ಸೇರಿಸ್ಕೊಡಿ. ಹುರಿದ್ರೆ ಸಾಕು. ಸೊ ಒಟ್ಟಿಗೆನೆ ಎರಡು ಕೂಡ ಹುರಿದಂಗೆ ಆಗುತ್ತೆ. ಸೊ ಕೆಲವರೆಲ್ಲ ಮೊಟ್ಟೆನ ಬೇಯಿಸ್ಬಿಟ್ಟು ಮೊಟ್ಟೆ ಸಾಂಬಾರಿಗೆ ಹಾಕ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ತುಂಬ ಟೇಸ್ಟಾಗಿರುತ್ತೆ ಮೊಟ್ಟೆ ಸಾಂಬಾರು. ಸೊ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಾಗಿ ಕಂಪ್ಲೀಟಾಗಿ ಸ್ಟೈಲಲ್ಲಿ ಮಾಡಿ ಹುರ್ಕೊಳ್ಬೇಕು. ಮೊಟ್ಟೆ ನಾವು ಹೇಗೆ ಹಾಕ್ತೀವೋ ಹಾಗೆ. ಇವಾಗ ಆಗಿದೆ, ಇಷ್ಟು ಸಾಕು. ಇವಾಗ ತೆಗಿತಾ ಇದ್ದೀನಿ. ಸೊ ಇಷ್ಟರ ಮಟ್ಟಿಗೆ ಆದರೆ ಸಾಕು. ಸೊ ನೆಕ್ಸ್ಟ್ ಇವಾಗ ಕೊಬ್ಬರಿನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಮೊಟ್ಟೆ ಸಾಂಬಾರಿಗಾಗಿ ಚಿಕನ್ ಸಾಂಬಾರಲ್ಲಿ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಹಸಿ ಕೊಬ್ಬರಿನೇ ಹಾಕಬೇಕು ಅಂತ ಏನಿಲ್ಲ. ಸೊ ಅದನ್ನು ಕೂಡ ಒಂದು ಅರ್ಧ ಕೂಡ ಆಗಿದೆ. ಸೊ ಯಾವಾಗಲೂ ಮಟನ್ ಸಾರು, ಚಿಕನ್ ಸಾರು ಮತ್ತು ಮೊಟ್ಟೆ ಸಾಂಬಾರು ಏನಾದರೂ ಅಂತ ಬಂದರೆ ಹಸಿ ಕೊಬ್ಬರಿನ ಹಾಕೋಕೆ ಹೋಗಬೇಡಿ, ಒಣ ಕೊಬ್ಬರಿ ಹಾಕಿ. ಸೊ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದು ಒಳ್ಳೆ ಚಕ್ಕೆ ಮತ್ತು ಲವಂಗನ ಇವಾಗ ನಾನು ಚಕ್ಕೆ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರಿದ್ಬಿಟ್ಟು ತೆಗಿತಾ ಇದ್ದೀನಿ. ಈ ಮೊಟ್ಟೆ ಸಾಂಬಾರು ನಾವು ಶ್ರಾವಣ ಮಾಸ ಸ್ಟಾರ್ಟ್ ಮುಂಚೆನೇ ಮಾಡಿರೋಂಥ ವಿಡಿಯೋಸ್. ಫೈನಲಿ ಟೊಮೊಟೊನ ಹಾಕ್ಬಿಟ್ಟು 2 ಟೊಮೊಟೊನ ಕೂಡ ಹುರ್ಕೊಳ್ಳಿ. ಈ ರೀತಿಯಾಗಿ ಹುರ್ಕೋಬೇಕು. ಸೊ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಒಂದು 2-3 ಡ್ರಾಪ್ ಆಗೋಷ್ಟು ಆಯಿಲ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಇದು ಕೂಡ ಆಗಿದೆ. ಇದನ್ನು ಕೂಡ ತೆಗೆದುಬಿಡ್ತೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಬಿಡೋಣ. ಇರೋದು ಎಲ್ಲವನ್ನೂ ಕೂಡ ಒಂದು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳಿ. ಅದರ ಜೊತೆಗೆ ಕೊತ್ತಂಬರಿನೂ ಸೇರಿಸ್ಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು 2 ಸ್ಪೂನ್ ಆಗೋವಷ್ಟು ಸೇರಿಸ್ಕೊಳ್ಳಿ. ಖಾರದ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಗರಂ ಮಸಾಲ, ನೆಕ್ಸ್ಟ್ 1/2 ಟೇಬಲ್ ಸ್ಪೂನ್ ಆಗೋವಷ್ಟು, ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಳ್ಳಿ ಲಾಸ್ಟಿಗೆ. ಇವಾಗ ಮಾಡ್ಕೊಳ್ಳೋಣ. ಇದಿಷ್ಟು ಮಸಾಲೆ ಗ್ರೈಂಡ್ ಮಾಡೋಣ. ಸೊ ನೋಡಿ, ಇವಾಗ ಮಸಾಲೆ ರೀತಿಯಾಗಿ ಫುಲ್ ರೆಡಿ ಆಗಿದೆ. ಈ ರೀತಿ ನೈಸ್ ಆಗಿರಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈ ರೀತಿಯಾಗಿರೋಂಥ ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ನ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆಯಿಲ್ ಕಮ್ಮಿ ಇದ್ದರೆ ಕಮ್ಮಿ ಹಾಕಿ. ಸೊ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ನಿಮಗೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾಯಲಿ. ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಇವಾಗ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕ್ತಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಸೊ ನೆಕ್ಸ್ಟ್ ಮಸಾಲೆನ ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಕಾದಿರೋಂತಹ ಆಯಿಲ್ಗೆ ನಾನು ಮಸಾಲೆನ ಹಾಕ್ತಾಯಿದ್ದೀನಿ. ಥಿಕ್ನೆಸ್ ಸ್ವಲ್ಪ ದಪ್ಪ ಇರಬೇಕು. ಮೊಟ್ಟೆ ಸಾಂಬಾರಿಗೆ ನೀರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ.
ಸ್ವಲ್ಪನೇ ನೀರು ಹಾಕ್ಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಫುಲ್ಲಾಗಿ ಮಿಕ್ಸ್ ಮಾಡಿ. ಇವಾಗ ಮಿಕ್ಸ್ ಮಾಡಿ ಸೊ ಇವಾಗ ಒಂದು 10 ಮಿನಿಟ್ಸ್ ಇದನ್ನ ಸೇರಿಸ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾವು ಮಸಾಲೆ ಸಾಮಾನು ಆಗಿರ್ಬೋದು ತುಂಬ ಟೇಸ್ಟ್ ಇರುತ್ತೆ. ಸೊ ಈ ರೀತಿ ಒಮ್ಮೆ ಮಾಡಿ ನೋಡಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ವೀಡಿಯೋಸ್ ಮಾಡೋಕ್ಕೆ ನನಗೆ ಸ್ಫೂರ್ತಿ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಥಿಕ್ನೆಸ್ ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಮೊಟ್ಟೆ ಸಾಂಬಾರಿಗೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ತುಂಬ ನೀರು ಥರ ಮಾಡ್ಕೊಂಡ್ರೆ ಸಾರು ಟೇಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಸೊ ಇದು ಇವಾಗ ನೀಟಾಗಿ ಕುದಿಬೇಕು. ಕುದಿದ್ಮೇಲೆ ನಂತರ ನಾನು ಮೊಟ್ಟೆನ ಹಾಕೋದು. ಒಂದು 10 ಮಿನಿಟ್ಸ್ ಇದು ಕುದಿಲಿ ತುಂಬ ಚೆನ್ನಾಗಿ. ನೋಡಿ ಇವಾಗ ತುಂಬ ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರುವಾಗಲೇ ನಾವು ಮೊಟ್ಟೆನ ಹಾಕ್ಕೊಳ್ಳೋಣ. ಸಿಮ್ಮಿಗೆ ಇಟ್ಬಿಟ್ಟು ಮೊಟ್ಟೆನ ಒಡೆದ್ಬಿಟ್ಟು ಸೊ ಮೊಟ್ಟೆ ಯಾವ ರೀತಿ ಅಂದರೆ ಈ ರೀತಿ ಒಡೆದ್ಬಿಟ್ಟೆ ಹಾಕಬೇಕು. ಯಾಕಂತ ಹೇಳಿದ್ರೆ ಬೇಯಿಸ್ಬಿಟ್ಟು ಕೆಲವರು ಹಾಕ್ತಾರೆ. ಏನು ಒಂದು ಮೊಟ್ಟೆ ತುಂಬ ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಈ ರೀತಿ ಒಡೆದ್ಬಿಟ್ಟು ಜಾಗದಲ್ಲಿ ಯಾವ ಪ್ಲೇಸಲ್ಲಿ ಹಾಕಿರ್ತೀವಿ ನೋಡ್ಕೊಂಡು ಇನ್ನೊಂದು ಪ್ಲೇಸಿಗೆ ಒಂದೊಂದಾಗಿ ನಿಧಾನಕ್ಕೆ ಬಿಡಬೇಕು ಹೀಗೆ. ಸೊ ಎಲ್ಲವನ್ನೂ ಕೂಡ ಇದೇ ರೀತಿಯಾಗಿ ನಿಧಾನಕ್ಕೆ ಆ ಜಾಗವನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಜಾಗದಲ್ಲಿ ಮೊಟ್ಟೆಯನ್ನು ಬೇಯಿಸಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಈ ಥರ ಮಾಡೋ ಕಾರಣಕ್ಕೂ ಸೌಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಎಲ್ಲ ಮೊಟ್ಟೆನೂ ಕರ್ಗ್ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದೇ ರೀತಿಯಾಗಿ ಒಂದೊಂದಾಗೆ ಮೊಟ್ಟೆಗಳನ್ನು ಹೊಡೆದು ನಾವು ಯಾವ ಕಡೆ ಮೊಟ್ಟೆ ಹಾಕಿರ್ತೀವೋ ಆ ಪ್ಲೇಸ್ ಬಿಟ್ಬಿಟ್ಟು ಬೇರೆ ಕಡೆ ನಿಧಾನಕ್ಕೆ ಹಾಕಬೇಕು. ಆಗ ಮೊಟ್ಟೆ ಯಾವುದೇ ಕಾರಣಕ್ಕೂ ಏನು ಮೊಟ್ಟೆ ಹಾಳಾಗೋದಿಲ್ಲ. ನಾವು ಹೇಗೆ ಹಾಕಿರ್ತೀವೋ ಅಲ್ಲೇ ಅದೇ ಜಾಗದಲ್ಲೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲದೂ ಕೂಡ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಆಗ ಟೇಸ್ಟ್ ಸಾಂಬಾರು ಸಖತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಮೊಟ್ಟೆಯನ್ನು ಬೇಯಿಸ್ಬಿಟ್ಟು ಸಾಂಬಾರೊಳಗೆ ಹಾಕೋಕ್ಕೆ ಹೋಗಬೇಡಿ. ಸೊ ಇದೇ ರೀತಿಯಾಗಿ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ. ನಿಮಗೆ ಇವಾಗ ಅಷ್ಟು ಮೊಟ್ಟೆಗಳನ್ನ ಹೊಡೆದ್ಬಿಟ್ಟು ಈ ರೀತಿ ಹಾಕಿದ್ದೀನಿ. ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಇದು ಬೇಕೊಳ್ಳಿ. ಸೊ ಸೌಟು ಹಾಕಿಬಿಟ್ಟು ತಿರುಗಿಸ್ಲಿಕ್ಕೆ ಹೋಗಬೇಡಿ. ಸೊ ನೋಡಿ ಇಷ್ಟು ಮಟ್ಟಿಗೆ ಇವಾಗ ಆಗ್ತಾ ಇದೆ. ಯಾವುದೇ ರೀತಿಗೂ ಇನ್ನೊಂದು ಜಾಗದಲ್ಲಿ ನಾವು ಯಾವುದೇ ರೀತಿಗೂ ಅದು ಹಾಗೇನೆ ಅಬ್ಸರ್ವ್ ಆಗಿ ಮೊಟ್ಟೆ ನಾವು ಎಲ್ಲಿ ಹಾಕಿರ್ತೀವಿ ಅದು ಇವಾಗ ಇದು ಇಡೀ ಅಡಿಗೆಯಾಗಿ ಈ ರೀತಿಯಾಗಿ ಕುದೀತಾ ಇದೆ. ಇನ್ನೊಂದು ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಸೌಟ್ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಮೊಟ್ಟೆ ಎಲ್ಲ ಬಿಡೋಣ ಹೊಡೆದೋಗ್ಬಿಡುತ್ತೆ ಒಳಗಡೆ. ಸೊ ಹಾಗಾಗಿ ಮೊಟ್ಟೆ ಇರಬೇಕು ಅಂತ ಹೇಳಿದ್ರೆ ಹಾಗೆ ಬಿಡಿ. ಮಸಾಲೆ ಕೂಡ ಹಾಗೆ ತುಂಬ ಚೆನ್ನಾಗಿ ರೀತಿಯಾಗಿ ಮಾಡಿ. ಮೊಟ್ಟೆ ಸಾಂಬಾರು ಅಂದರೆ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಾಂಬಾರು ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಹೇಗೆ ತೋರಿಸ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ಆಗಿದೆ. ಸೊ ಮೊಟ್ಟೆ ನೋಡಿ ನಾನು ಯಾವ ರೀತಿ ಹಾಕಿದ್ನೋ ಈ ರೀತಿಯಾಗಿ ಇರಬೇಕು ಮೊಟ್ಟೆ ಸಾಂಬಾರು ಅಂದರೆ. ಸೊ ನೋಡಿದ್ರಲ್ವಾ ತುಂಬಾ ಟೇಸ್ಟಾಗಿತ್ತು. ಸಾಂಬಾರು ಕೂಡ ಅನ್ನಕ್ಕೆ ಸಾಂಬಾರಿಗೆ ಒಂದು ಒಳ್ಳೆ ಕಾಂಬಿನೇಷನ್. ಸೊ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ಇದೇ ರೀತಿಯಾಗಿ ಮಾಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್.